Hi, good evening. This is Vani Manjunath. Welcome to my YouTube channel. ನಾವಿವತ್ತು ಮಾರ್ಕೆಟು ಯಾವ ರೀತಿ ಎಲ್ಲ ಒಂದು ಮೂವ್ ಆಯಿತು ಹಾಗೆ ಟುಮಾರೋ ವಾಟ್ ವಿ ಕ್ಯಾನ್ ಪ್ಲ್ಯಾನ್ ಫಾರ್ ಟುಮಾರೋ ಟ್ರೇಡಿಂಗ್ ಅನ್ನೋದು ಕೂಡ ನೋಡೋಣ. ಸೊ ರೈಟ್ ನೋ ಐ ಮೀನ್ ನಿಫ್ಟಿ 50 ಚಾರ್ಟ್ ವಾಟ್ ಇಟ್ ಈಸ್ ಶೋಯಿಂಗ್ ಇಸ್ ಟೋಟಲ್ ಬೇರಿಶ್ ಸೈಡ್ ಒಂದು ಮಾರ್ಕೆಟನ್ನು ಇದು ಹೇಳ್ತಾ ಇದೆ. ಸೊ ಇವನ್ ಒಂದು ಪ್ಯಾಟರ್ನ್ ಇಸ್ ಆಲ್ಸೋ ಕ್ರಿಯೇಟೆಡ್ ದಟ್ ಈಸ್ ಸೊ ಒಂದು ಇಲ್ಲಿಯವರು ಮೂವ್ ಕೊಟ್ಟ ನಂತರ ಸೊ ಪ್ಯಾಟರ್ನ್ ಕೂಡ ನಮಗೆ ಕ್ರಿಯೇಟ್ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 2 ವೀಕ್ಸ್ವರೆಗೂ ಇಟ್ ವಾಸ್ ಒಂದೇ ರೇಂಜ್ ಬೌಂಡಲ್ಲಿ ಮೂವ್ ಆಗ್ತಾ ಇತ್ತು. ಸೊ ಫಸ್ಟ್ ಟೈಮ್ ಇಟ್ ಬ್ರೋಕ್ ಆಲ್ ದ ಏನು ನಮ್ಮ ಒಂದು ರೇಂಜ್ ಬೌಂಡ್ ಮಾರ್ಕೆಟನ್ನು ಬ್ರೇಕ್ ಮಾಡಿ ಡೌನ್ ಸೈಡ್ಗೆ ಫಾಲ್ ಇಸ್ ಎ ವೆರಿ ಮ್ಯಾಸಿವ್ ಕ್ಯಾಂಡಲ್ ಟುಡೇ ವಿ ಕ್ಯಾನ್ ಏನು ನೋಡೋಕ್ಕೆ ಸಿಕ್ಕಿದ್ದು. ಸೊ ನೆಕ್ಸ್ಟ್ ನಮಗೆ ಸಪೋರ್ಟ್ ಇರುವಂಥದ್ದೇ 23,145 ಏರಿಯಾ. ದಿಸ್ ಏರಿಯಾ ಇದೇನಾದ್ರು ಬ್ರೇಕ್ ಆಯಿತು ಅಂತಂದರೆ ವಿ ಕ್ಯಾನ್ ಈಸಿಲಿ ರೀಚ್ ಔಟ್ ಟು ದ 22,694ವರೆಗೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಆಫ್ ಗ್ಲೋಬಲ್ ಕ್ಯೂಸ್ ವಿಚ್ ಇಸ್ ನಾಟ್ ವೆರಿ ಮಚ್ ಇಂಟ್ರೆಸ್ಟಿಂಗ್. ಸೊ ಹಾಗಾಗಿ ಏನಾಗ್ತಾಯಿದೆ ಗೊತ್ತಿದೆ ನಮಗೆ, ಏನೊಂದು ವಾರದ ಫಿಯರ್ ಏನಾಗಿದೆ ಇಷ್ಟು ನಮ್ಮ ಮಾರ್ಕೆಟನ್ನು ಡ್ರ್ಯಾಗ್ ಮಾಡ್ತಾ ಇಲ್ಲ ಅಂತಂದಿದ್ರೆ ಏನಾಗೋಕ್ಕೆ ಒಂದು ಚಾನ್ಸ್ ಇತ್ತು ಅಂತಂದರೆ ಈ ಒಂದು ಬ್ರೇಕ್ ಥ್ರೂ ಆಗದಿದ್ದರೆ ಒಳ್ಳೆ ಈಸಿಯಾಗಿ ನಮ್ಮ ಮಾರ್ಕೆಟು 26,000 ಅಂತ ಇನ್ನೊಂದು ಸಲ ನೋಡೋದಕ್ಕೆ ಸಾಧ್ಯ ಇತ್ತು. ಸೊ ಇನ್ ಬಿಟ್ವೀನಲ್ಲಿ ವಾರನ ಒಂದು ಇದು ಬಂದಿರೋದ್ರಿಂದ ಆ ಒಂದು ವಾರದ ಸಿಚುವೇಶನ್ಸ್ ಹೇಗಿರುತ್ತೆ ಅಂತಂದರೆ ನಮ್ಮ ಟೆಕ್ನಿಕಲ್ ಆಗಿರ್ಬೋದು ಫಂಡಮೆಂಟಲ್ ಎಲ್ಲ ಅನಾಲಿಸಿಸನ್ನು ಉಲ್ಟಾ ಪಲ್ಟಾ ಮಾಡೋಕ್ಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯಾದ ಒಂದು ಎಲ್ಲಿ ನಮಗೆ ಸಪೋರ್ಟ್ ಇದೆ ಅಂತ ನಾವು ಹೇಳಲಿಕ್ಕೆ ಆಗೋಲ್ಲ. ಸೊ ಅಂಟಿಲ್ ಅನ್ಲೆಸ್ ಏನು ಒಂದು ವಾರಿನ ಒಂದು ಇದು ನಡೀತಾ ಇದೆ ಅದು ಕೂಲ್ ಆಫ್ ಆಗೋವರೆಗೂ ವಿ ಕ್ಯಾನ್ ನಾಟ್ ಪ್ರಿಡಿಕ್ಟ್ ವೇರ್ ಇಟ್ ಈಸ್ ಎಕ್ಸಾಕ್ಟ್ಲಿ ದಟ್ ಸಪೋರ್ಟ್ ಯೂಟರ್ನ್ ಎಲ್ಲಿ ಅಂತ ನಾವು ಇದು ಮಾಡೋಕ್ಕಾಗೋದೇ ಇಲ್ಲ. ಸೊ ಒಂದು ಅಟ್ಲೀಸ್ಟ್ ಒಂದು 2 ವೀಕ್ಸಿಂದ ಅಗೈನ್ ಏನು ಇದಾಗ್ತಾ ಇದೆ ಆ ಒಂದು ಇಲ್ಲಿಗೆ ಒಂದು ಸಪೋರ್ಟ್ ಇರೋದ್ರಿಂದ ಒಂದು ವಿ ಕ್ಯಾನ್ ಯೂಟರ್ನ್ ಅಂತ ಹೇಳಬಹುದು. ಬಟ್ ವಿತೌಟ್ ಕನ್ಫರ್ಮೇಷನ್ ವಿ ಕ್ಯಾನ್ ನಾಟ್ ಟೇಕ್ ಎನಿ ಟ್ರೇಡ್ ಇಯರ್. ಒಳ್ಳೆ ಕನ್ಫರ್ಮೇಷನ್ಸ್ ಬಂದು ಅಲ್ಲಿಂದ ಬ್ರೇಕ್ಔಟ್ ಆಗೋವಂಥ ಚಾನ್ಸಸ್ ಇದ್ದರೆ ಮಾತ್ರ ನಾವು ಇದು ಮಾಡಬೇಕು. ಇಲ್ಲ ಅಂತಂದರೆ ಮಾರ್ಕೆಟ್ ವಿಲ್ ಕೀಪ್ ರಿಮೇನ್ ಸೆಲ್ ಆ್ಯಂಡ್ ರೈಸ್ ಅನ್ನೋ ಥರನೇ ಇರುತ್ತೆ. ಈಗ ಇದು ಕೂಡ ಅಷ್ಟೇ ನೋಡಿ, ಡೌಜನ್ ಮಾರ್ಕೆಟ್ ಆಗಿರ್ಬೋದು, ನಮ್ಮ ಒಂದು ಇದಿರ್ಬೋದು. ಲೆಟ್ಸ್ ಒಂದು ಜಸ್ಟ್ ಡೌಜನ್ ಏನು ನಡೀತಾ ಇದೆ ಈಗ ಆಲ್ರೆಡಿ 0.5 ಅಷ್ಟು ಬಿದ್ದಿದೆ. ಎಸ್ ಎಸ್ ಇದು ಕೂಡ ಏನೊಂದು ಪ್ಯಾಟ್ರನ್ನ ಬ್ರೇಕ್ ಮಾಡಿ ಕೆಳಗಡೆ ಬರೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇರೋದ್ರಿಂದ ನಮ್ಮ ಮಾರ್ಕೆಟು ಅಗೇನ್ ಫಾಲಿಂಗ್ ಮಾರ್ಕೆಟ್ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಸಪೋರ್ಟ್ ಇರುತ್ತೆ ಇದಕ್ಕೆ ಅನದರ್ 200 ಪಾಯಿಂಟ್. ಇಲ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕೆ ಬಂತು ಅಂತಂದ್ರೆ ಅನದರ್ 200 ಪಾಯಿಂಟ್ ಇಟ್ ಈಸ್ ದ ಸ್ಪೇಸ್ ಡೌನ್ವರ್ಡ್ಗೆ ನಮಗೆ ಕೆಳಗಡೆ ಸ್ಪೇಸ್ ಇದೆ. ಸೊ ನಮ್ಮ ಮಾರ್ಕೆಟು ಅದೇ ರೀತಿ ಬಿಹೇವ್ ಮಾಡ್ತು ಅಂತಂದರೆ ದೇರ್ ಇಸ್ ನೋ ಡೌಟ್ 23,000 ಒನ್ಸ್ ಅಗೇನ್ ಇಟ್ ಮೇ ಬ್ರೇಕ್. ಸೊ ಅದಕ್ಕೆ ಮೇಜರ್ಗೆ ಕಾಂಟ್ರಿಬ್ಯೂಷನ್ ಮಾಡಿರುವಂಥದ್ದು ಐ ಟಿ ಸೆಕ್ಟರು ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಸ್ ಎರಡೂ ಕೂಡ ತುಂಬ ಡ್ರಾಸ್ಟಿಕ್ ಆಗಿ ಕಾಂಟ್ರಿಬ್ಯೂಷನ್ನ ಮಾಡಿದೆ ಈ ಬೀಳೋ ಒಂದು ಮಾರ್ಕೆಟ್ಗೆ. ಸೊ ಎನ್ಸ್ ಮಾರ್ಕೆಟನ್ನು ನಾವು ನಾಳೆ ಏನಾದ್ರು ಟ್ರೇಡ್ ಮಾಡಬೇಕು ಅಂತಂದರೆ ಇಟ್ಸ್ ಬೆಟರ್ ಟು ಬಿ ಅವಾಯ್ಡೆಡ್. ಇಲ್ಲ ಅಂತಂದರೆ ಒಂದು ಏನು ಮಾಡ್ಬೋದು, ತುಂಬ ಸುಮ್ಮನೆ ಇರೋಕ್ಕಾಗಲ್ಲ, ಏನಾದ್ರು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತಂದರೆ ವಿ ಕ್ಯಾನ್ ಸೆಲ್ ಆ್ಯಂಡ್ ರೈಸ್ ಥರ ನಾವು ಮಾಡ್ಕೊಳ್ಬಹುದು. ಎಸ್ ಸೆಲ್ ಆ್ಯಂಡ್ ರೈಸ್ ಅಂತಂದರೆ ಎಲ್ಲಿವರೆಗೂ ನೆಕ್ಸ್ಟ್ ಏನಾದರೂ ಬಂತು ಅಂದರೆ 23,500 600 ಬಂತು ಅಂತಂದರೆ ಅಲ್ಲಿಂದ ಮತ್ತೆ ಏನು ಒಂದು ಯೂ ಟರ್ನ್ ತೊಗೊಳೋದಕ್ಕೆ ಎಲ್ಲ ಸಾಧ್ಯತೆಗಳು ಇದೆ. ಸೊ ಫಸ್ಟ್ ರಿಜೆಕ್ಷನ್ ಏರಿಯಾ ಬಂದುಬಿಟ್ಟು ಇದಾಗುತ್ತೆ, ಅದು 23,500 ವಿಲ್ ಬಿ ಅವರ್ ಬಿಗ್ಗೆಸ್ಟ್ ರೆಸಿಸ್ಟೆನ್ಸ್. ಅದನ್ನು ಬ್ರೇಕ್ ಮಾಡ್ತು ಅಂತಂದರೆ 23,600
600. ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಕೊಡ್ತು ಅಂತಂದರೆ ಯು ಕ್ಯಾನ್ ಈಸಿಲಿ ಅಲ್ಲಿಂದ ಒಂದು ಯೂ ಟರ್ನ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಅದ್ರ ಮೇಲೆ ಹೋಲ್ಡ್ ಮಾಡ್ತಾ ಅಂತಂದರೆ ವಿ ಕ್ಯಾನ್ ಸೀದ ಅದು ಏನಾದ್ರು ಏನು ವಾರದ ಏನಾದ್ರು ಕೂಲ್ ಆಫ್ ಆಯಿತು, ಅಲ್ಲಿಗೆ ಇದಾಯಿತು ಅಂತಂದರೆ ಆಗ ಒಂದು ಮೇಲೆ ಅಪ್ವರ್ಡ್ ನೋಡ್ಬೋದು. ಅಂಟಿಲ್ ಅನ್ಲೆಸ್ ನಾವು ಸೆಲ್ ಆನ್ ರೈಸಲ್ಲೇ ಮಾರ್ಕೆಟನ್ನು ನಾವು ನೋಡಬೇಕಾಗತ್ತೆ. ಆ ಒಂದು ಪ್ರಕಾರನೇ ನಾವು ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕಾಗತ್ತೆ. ಐ ಹೋಪ್ ನಾಳೆಗೆ ಮಾರ್ಕೆಟ್ ಬಗ್ಗೆ ನಿಮಗೆ ನನ್ನ ಸಿಕ್ತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.